ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಒಂದು ವರದಿ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಬೌದ್ಧಿಕ ಮತ್ತು ಬೆಳವಣಿಗೆಯ ವಿಕಲತೆ ಕುರಿತು ಚಿತ್ರದುರ್ಗ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಈಶಾನ್ಯ ಇಂಡಿಯನ್ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಒಂದು ತರಬೇತಿ ಕಾರ್ಯಾಗಾರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. 2 ದಿನದ ಕಾರ್ಯಾಗಾರದಲ್ಲಿ ಜಿಲ್ಲೆಯ ಒಟ್ಟು 6 ತಾಲೂಕಿನ ಎಲ್ಲ VRW, URW, MRWಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮತಿ ವೀಣಾ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ವಹಿಸಿದ್ದರು. ವಿಶೇಷ ಮುಖ್ಯ ಅತಿಥಿಗಳಾಗಿ ಶ್ರೀ ಲಕ್ಷ್ಮೀ ಪ್ರಸಾದ್, ಈಶಾನ್ಯ ಫೌಂಡೇಶನ್ ಇಂಡಿಯನ್ ಫೌಂಡೇಶನ್ ಬೆಂಗಳೂರು ಇವರು ಭಾಗವಹಿಸಿ ಕಾರ್ಯಕ್ರಮ ಕುರಿತು ತರಬೇತಿಯನ್ನು ನೀಡಿದರು. ಇದೇ ರೀತಿ ಇನ್ನೊಬ್ಬ ಅತಿಥಿಗಳಾದ ಶ್ರೀಮತಿ ರೂಪಲಕ್ಷ್ಮಿ, ಪ್ರಾಜೆಕ್ಟ್ ಮ್ಯಾನೇಜರ್ ಬೆಂಗಳೂರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಬೌದ್ಧಿಕ ವಿಕಲತೆ ಹಾಗೂ ಬೆಳವಣಿಗೆಯ ಅಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ತ್ವರಿತವಾಗಿರ್ತಕ್ಕಂಥ ಉಪಾಯಗಳ ಬಗ್ಗೆ ಈ ಇಬ್ಬರು ವಿಶೇಷ ಅತಿಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ VRW, MRW ಅವರಿಗೆ ಮಾಹಿತಿಯನ್ನು ನೀಡಿದರು. ಸ್ನೇಹಿತರೆ, ಬೌದ್ಧಿಕ ಬೆಳವಣಿಗೆಯ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ವಿಷಯಗಳನ್ನು ಅವರು ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಿಗೆ ತಿಳಿಯಪಡಿಸಿದರು. ಅದರಲ್ಲಿ ಮೆದುಳಿನ ನರಗಳ ಬೆಳವಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗುಣಲಕ್ಷಣಗಳನ್ನು ಹೇಳುವಾಗ ಹೆಸರಿಗೆ ಪ್ರತಿಕ್ರಿಯಿಸದಿರುವುದು, ಆಸಕ್ತಿಯನ್ನು ಪ್ರದರ್ಶಿಸದಿಲ್ಲದಿರುವುದು, ನಟಿಸುವ ಆಟಗಳನ್ನು ಆಡುವುದು, ನೇರ ದೃಷ್ಟಿ ಸಂಪರ್ಕವನ್ನು ತಪ್ಪಿಸುವುದು, ಏಕಾಂಗಿಯಾಗಿರುವುದನ್ನು ಬಯಸುವುದು, ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟಪಡುವುದು. ಇದೇ ರೀತಿ ಚಿಹ್ನೆ ಮತ್ತು ಬೌದ್ಧಿಕ ವಿಕಲಾಂಗತೆಯ ಚಿಹ್ನೆ ಮತ್ತು ಗುಣಲಕ್ಷಣ ಬಗ್ಗೆ ಮಾತನಾಡುತ್ತಾ ಅಭಿವೃದ್ಧಿ ಮೈಲುಗಳಲ್ಲಿ ವಿಳಂಬ, ತೆವಳುತ್ತಾ ನಡೆಯುವುದು, ಸಂವಹನ, ಭಾಷೆ ಮತ್ತು ಸಾಮಾಜಿಕ ಕೌಶಲ್ಯಗಳ ಕೊರತೆ, ಸಮಸ್ಯೆ ಪರಿಹಾರ, ನೆನಪು ಮತ್ತು ಕಲಿಕೆಯೊಂದಿಗೆ ತೊಂದರೆ, ತಡವಾಗಿ ಮಾತನಾಡುವುದು ಮತ್ತು ಮಾತನಾಡುವ ತೊಂದರೆಗಳು, ಈ ರೀತಿ ಅನೇಕ ಸಮಸ್ಯೆಗಳು ಅಂದರೆ ಬೌದ್ಧಿಕ ವಿಕಲತೆಯ ಚಿಹ್ನೆ ಮತ್ತು ಗುಣಲಕ್ಷಣಗಳನ್ನು ವಿವರಿಸುತ್ತಾ ಈ ಒಂದು ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ತರಬೇತಿಯ ಅಂತ್ಯದಲ್ಲಿ ಪ್ರಶ್ನಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಗ್ರೂಪ್ ಫೋಟೋ ಸಹ ಇತ್ತು. ವಿಶೇಷ ಚೇತನ ಕಾರ್ಯಕರ್ತರಿಗೆ ತಿಂಡಿ ವ್ಯವಸ್ಥೆ ಸಹ ಮಾಡಲಾಗಿತ್ತು.